ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅಥಾರಿಟಿ ಅಧಿನಿಯಮ ಜಾರಿಗೆ ಬರ್ತಾ ಇದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಇವತ್ತಿನಿಂದ ಅಧಿಕೃತವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಆ್ಯಕ್ಚುಲಿ ಸದನದಲ್ಲಿ ಬಿಲ್ ಬಂದಾಗ ನಾವು ವಿರೋಧ ಮಾಡಿದ್ದೇವೆ. ನಾವು ಇದರ ಪರವಾಗಿ ಇರಲಿಲ್ಲ. ಯಾಕೆಂದರೆ ದೆಹಲಿಯಲ್ಲಿತ್ತು, ಫೇಲ್ ಆಯಿತು, ಬಾಂಬೆಯಲ್ಲಿತ್ತು, ಫೇಲ್ ಆಯಿತು, ಹೀಗೆ ಹಲವು ಇದರಲ್ಲಿ. ಜೊತೆಗೆ ಇಲ್ಲಿ ಅಥಾರಿಟಿಯ ತಳಗಡೆ ಯಾವುದೇ ಒಂದು ಜನರಿಂದ ಆಯ್ಕೆಯಾಗಿ ಬಂದಿರತಕ್ಕಂಥ ಸದಸ್ಯರು ಕೆಲಸ ಮಾಡೋಕ್ಕಾಗೋದಿಲ್ಲ. ಮೇಯರ್ ಆದವರು ಅಥಾರಿಟಿ ತಳಗಡೆ ಕೆಲಸ ಮಾಡಬೇಕು. ಅದರಲ್ಲೂ ಎಷ್ಟು ನೀವು 7 ಅಥವಾ 5 ಭಾಗ ಮಾಡ್ತೀವಿ ಅಂತ ಹೇಳಿದಿರಿ. ಇಷ್ಟೂ ಜನ ಮೇಯರು ಉಪಮೇಯರ್ಗಳು ಇರ್ತಾರೆ. ಈಗ ಒಂದು ಪ್ರೋಟೋಕಾಲ್ ಇದೆ. ಹೊರದೇಶದಿಂದ ಯಾರಾದರೂ ಬಂದಾಗ ಪ್ರಥಮ ಪ್ರಜೆಯಾಗಿ ಇಲ್ಲಿನ ಮೇಯರ್ ಹೋಗಿ ಅವರನ್ನು ರಿಸೀವ್ ಮಾಡ್ತಕ್ಕಂಥ ಪದ್ಧತಿ ಇದೆ. ಈಗ ಹೇಳಿ ಯಾವ ಮೇಯರ್ ಹೋಗ್ಬೇಕು? 7 ಜನ ಮೇಯರು ಹೋಗ್ಬೇಕಾ? 7 ಉಪಮೇಯರು ಹೋಗ್ಬೇಕಾ? ಏನು ಇದರ ಬಗ್ಗೆ ಅವರು ಯಾಕೆ ಇದನ್ನು ಇಷ್ಟೊಂದು ಒತ್ತಾಯಪೂರ್ವಕವಾಗಿ ಮಾಡ್ತಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಆದರೆ ಇದೊಂದು ಫೇಲ್ಯೂರ್ ಕೇಸ್. ಮತ್ತು ಮಂತ್ರಿಗಳು ಯಾರನ್ನು ನೀವು ಒಂದು ಸಮಿತಿ ಮಾಡ್ತೀರಿ, ಹೊರಗಡೆಯವರು ಅದರಲ್ಲಿ ವೋಟ್ ಹಾಕ್ಬೋದು, ಪಾಲ್ಗೊಳ್ಬೋದು. ಅದೇ ಇಲ್ಲಿನ ಶಾಸಕರು ಪಾಲ್ಗೊಳ್ಳೋ ಹಾಗಿಲ್ಲ. ಇಲ್ಲಿವರೆಗೆ ಸದನಕ್ಕೂ ಇದು ನೀವು ಏನಾದರೂ ಕಾರ್ಪೊರೇಷನ್ದು ಸೆಷನ್ ನಡೆದರೂ ಕೂಡ MLAಗಳು ಹೋಗ್ಬೋದಾಗಿತ್ತು. ಅವ್ರದ್ದು ಕೂಡ ಹೇಳಿಕೆ ಅಥವಾ ಏನಾದರೂ ಇದ್ದರೆ ಹೇಳ್ಬೋದಾಗಿತ್ತು. ಈಗ ಅದೆಲ್ಲ ಹೋಯಿತು ಅಂತ ಕಾಣುತ್ತೆ. ಈ ರೀತಿ ಇದು ಅವಾಸ್ತವಿಕವಾಗಿದೆ. ಇದು ವಾಸ್ತವಿಕವಾಗಿ ಕಾಣ್ತಾ ಇಲ್ಲ ನನಗೆ ಈ ಎಲ್ಲದಕ್ಕಿಂತ ಮಿಗಿಲಾಗಿ ಕಾನ್ಸ್ಟಿಟ್ಯೂಷನ್ನ ಅಡಿಯಲ್ಲಿ ಇವತ್ತು ಒಂದು ಸರ್ಕಾರ ಇದೆ. ಇದು ಇವತ್ತು ಕಾಂಗ್ರೆಸ್ ಇವತ್ತು ಸರ್ಕಾರವಾಗಿ ಆಡಳಿತ ಮಾಡ್ತದೆ. ಇದು ಎಕ್ಸಿಕ್ಯೂಟಿವ್ ಕೆಳಗಡೆ ಮಾಡ್ತದೋ ಎಕ್ಸಿಕ್ಯೂಟಿವ್ ಮೇಲೆ ಮಾಡ್ತದೋ? ಇದು ಪ್ರಶ್ನೆ ಬರ್ತದೆ. ಈಗಿಲ್ಲಿರ್ತಕ್ಕಂಥದ್ದು ನೀವು ಆಡಳಿತ ಮಾಡಬೇಕಾದ ಒಬ್ಬ ಮೇಯರು ಅಥವಾ ಕಾರ್ಪೊರೇಷನ್, ಇದು ನೀವು ಅಥಾರಿಟಿಯ ಕೆಳಗಡೆ ಮಾಡ್ತೀರಿ ಅಂತಂದರೆ ಅದಕ್ಕೆ ಬೆಲೆನೇ ಇಲ್ಲ. ಆ ಕಾರಣದಿಂದ ನಮ್ಮ ವಿರೋಧ ಇದೆ. ಇದು ಅವರು ಈಗ ಬಿಲ್ಲಾಗಿ ಪಾಸಾಗಿದೆ ನಮ್ಮ ವಿರೋಧದ ಮಧ್ಯದಲ್ಲಿ. ಆದ್ದರಿಂದಾಗಿ ದೇರ್ ಇಸ್ ನೋ ಅದರ್ ಗೋ. ಈಗ ಅದು ಏನು ನಡೀತದೋ ಅದನ್ನು ನಾವು ಒಪ್ಪಬೇಕಾಗತ್ತೆ, ಇಲ್ಲ ಅಂತಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಇದು ಎಕ್ಸ್ಪೋಸ್ ಆದರೆ ಖಂಡಿತ ಇದು ಉಳಿಯೋದಿಲ್ಲ. ಇದು ಏನೋ ಒಂದು ಟೆಂಪ್ರರಿ ಅರೇಂಜ್ಮೆಂಟ್ ರೀತಿ ಅವರು ಮಾಡ್ಕೊಂಡಿದ್ದಾರೆ. ಇದಕ್ಕೆ ನನ್ನ ಪ್ರಕಾರ ಇದೊಂದು ಸ್ವಲ್ಪ ದಿವಸಗಳಲ್ಲಿ ಇದು ಕೂಡ ಹೋಗುತ್ತೆ. ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಅಥಾರಿಟಿ ಕಾರ್ಯನಿರ್ವಹಣೆ ಮಾಡೋದು ಯಶಸ್ವಿ ಆಗುವುದು ಅಂತ ಮುಖ್ಯಮಂತ್ರಿ ಆದವ್ರು ಮಾಡಲಿಕ್ಕೆ ಬೇಕಾದಷ್ಟು ಕೆಲಸ ಇದೆ. ಮುಖ್ಯಮಂತ್ರಿಯಾಗಿ ಮಾಡೋ ಕೆಲಸ ಆಗಿದ್ದರೆ ಎಲ್ಲದಕ್ಕೂ ಮುಖ್ಯಮಂತ್ರಿಯನ್ನೇ ನೀವು ಮುಂದೆ ಇಟ್ಕೊಳ್ಳಿ. ಅಂದಮೇಲೆ ಅದು ಕಾರ್ಪೊರೇಷನ್ ಹೆಂಗಾಗುತ್ತೆ? ಮುಖ್ಯಮಂತ್ರಿಗಳ ಕೈ ಕೆಳಗೆ ಅವರೇ ಅಥಾರಿಟಿ ಆದರೆ ಅವ್ರಿಗೆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಕೆಲಸ ಏನು? ಎಲ್ಲದಕ್ಕೂ ಮುಖ್ಯಮಂತ್ರಿಗಳೇ ಆಗೋದಾದರೆ ಮತ್ತೆ ಮೇಯರ್ ಯಾಕೆ ಬೇಕು ನಿಮಗೆ? ಅಥಾರಿಟಿ ಯಾಕೆ ಬೇಕು ನಿಮಗೆ? ಅದನ್ನು ಕೂಡ ಸರ್ಕಾರದ ಜೊತೆಯಲ್ಲಿ ಸೇರಿಸ್ಬಿಡಿ. ಅದನ್ನು ನೋಡ್ಕೊಂಡ್ರಿ, ಮುಖ್ಯಮಂತ್ರಿಗಳನ್ನು ನೋಡ್ಕೊಂಡು ಹೋಗ್ಲಿ, ಏನಾಯಿತು? ಆ ರೀತಿ ಹಲವಾರು ಗೊಂದಲಗಳಿದೆ. ಅದರ ಮಧ್ಯದಲ್ಲಿ ನೋಡಿ, ಬೆಂಗಳೂರು ಗುಂಡಿಗಳು ಮುಚ್ಚೋ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ಇಲ್ಲ. ಸಮಸ್ಯೆಗಳು ಬೇಕಾದಷ್ಟಿದೆ. ಮಾತೆತ್ತಿದ್ರೆ ಎಲ್ಲದಕ್ಕೂ ಟ್ಯಾಕ್ಸು ಸ್ಕ್ವೈರ್ ಫೀಟ್ ಮೇಲೆ ಎಲ್ಲನೂ ಲೆಕ್ಕ ಹಾಕ್ತಾ ಇದ್ದೀರಿ. ಮುಗಿದೋಗಿದೆಯಲ್ಲ, ಇನ್ನೇನಿದೆ? ಇನ್ಯಾವುದನ್ನು ಹಂಚ್ಕೊಳ್ಳಿಕ್ಕೆ ಇದು ಮಾಡಿದ್ದೀರಿ? ಒಂದೇ ಕಾರ್ಪೊರೇಷನ್ ತಳಗಡೆ ಇಷ್ಟು ಸಮಸ್ಯೆಗಳಿತ್ತು. ಈಗ 5 ಅಥವಾ 7 ಮಾಡಿ ನೀವೇನು ಮಾಡೋರು ಇದ್ದೀರಿ? ಅಲ್ಲಿ ಕೂಡ ಅದೇ ಪರಿಸ್ಥಿತಿ. ಹಾಗಿದ್ರೆ ಇನ್ನೂ ಸುಲಿಗೆಗೆ ಹೆಚ್ಚು ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದೀರಿ ಅಂತ ನನಗನ್ನಿಸ್ತದೆ.